ಫುಲ್ಲು. ನಮಸ್ಕಾರ ಸರ್. ನಮಸ್ಕಾರ. ಹಾ, ಏನ್ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಅವ್ರ ರಾಮ, ನೀವು ಕೃಷ್ಣ. ಹೇಳಿ, ಕೃಷ್ಣ ಅವ್ರು ಏನ್ ಹೇಳಿದ್ರು ಹೇಳಿ. ಇನ್ನೇನ್ ನಾವ್ ಹೇಳಿದ್ದೆ ನಾವು. ಅವ್ರು ಹೇಳಿದ್ದೆ ನೀವು, ನಮ್ದು ನೀವ್ ಹೇಳಿದ್ದೆ ಅವರು. ಅವ್ರು ಈಗ 15% ಜಾಸ್ತಿ ಮಾಡ್ತಾರೆ ಸರ್. ಏನ್ ಯಾತಕ್ಕಾಗಿ? ಬಸ್ ಚಾರ್ಜ್ ನ ಮಾಡಿಬಿಟ್ರೆ ಇವಾಗ ಕಷ್ಟ ಅಲ್ವಾ ಹಾ ಅದು. ಏನೋ 60 ವರ್ಷದವರೆಗೆ ವಯಸ್ಸಾದವ್ರಿಗೆ ಮಾಡಿಲ್ಲ, ಹಾ ಎಲ್ಲಾರ್ಗು ಇಷ್ಟು ಮಾಡಿಬಿಟ್ರೆ ಅದನ್ನೇ. ಅದು ಕಷ್ಟ ಅಲ್ವಾ. ಹಾ ಅದಕ್ಕೆ ಈಗ ಏನು ಒಂದ್ 5% 6% ಮಾಡಿದ್ರೆ ಅದ್ರ ಒಂದು ಅರ್ಥ ಇದೆ. ಇವ್ರು ಏಕಾಏಕಿ 15% ಅಂದ್ರೆ ರೀಸನ್ ಕಾರಣ ಏನಿರ್ಬೋದು? ಅದೇ ಈ ಲೇಡೀಸ್ ಫ್ರೀ ಮಾಡಿದಕ್ಕೆ ಇದು ಹಿಂಗಾಗಿದ್ದು. ಆಗೋಯ್ತು. ಲೇಡೀಸ್ಗೆಲ್ಲ ಫ್ರೀ ಕೊಟ್ಟು ಪಾಪ ನಮ್ಮ ಗಂಡಸ್ರ ಮೇಲೆ ಚಪ್ಪಲಿ ಕಲ್ಲು ಎಳೆದು ಬಿಟ್ರು. ಹೇಳ್ಬಿಟ್ಟು ಹಾ, ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶೇಖರ್ ಅಂತ. ಶೇಖರ್ ಅವ್ರೆ, ಏನ್ ಕತೆ ಇದು? ಎಲ್ಲ ರೇಟು, ಹಾಲಿನ ರೇಟ್ ಜಾಸ್ತಿ ಆಗೋಯ್ತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು. ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ, ಬದುಕಕ್ಕೆ ಆಗ್ತಾ ಇಲ್ಲ. ಆಯ್ತು ನೀವು ಮಾತಾಡಿದ್ರಿ. ದಿನಕ್ಕೆ ಎಕ್ಸ್ತಾನೆ ಇದೆ, ಹಾ ದಿನಕ್ಕೆ ಎಕ್ಸ್ತಾನೆ ಇದೆ, ಎಲ್ಲ ಹೆಚ್ಚುತ್ತಾನೆ ಇದೆ. ಏನು ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ 2 ಕೆಜಿ 100 ರೂಪಾಯಿಗೆ 2 ಕೆಜಿ ಹಾ ಎಲ್ಲಿ ಜೀವನ ಮಾಡ್ತೀವಿ. ನೋಡ್ರಪ್ಪ, ಏನಪ್ಪ ಮಾಡೋದ್ ಹಿಂಗಾದ್ರೆ. ತರಕಾರಿ ಹಾ. ಮೂರು ಕೊಡ್ತೀವಿ ಅಂತಾರೆ, ಹಾ. ಏನು ಸಿಕ್ಕಲ್ಲ. ಈ ಕಡೆ ಹಾಲಿನ ರೇಟ್ ಜಾಸ್ತಿ. ಹಾಲ್ ರೇಟು ಜಾಸ್ತಿ, ಒಂದು ಕಾಫಿ ಟೀ ಕುಡಿಯಕ್ಕಾಗಲ್ಲ ಈಗ, ಭಾರಿ ಕಷ್ಟ. ಸೊ ಹಿಂಗಿರ್ಬೇಕಾದ್ರೆ ಈಗ ಬಸ್ ಚಾರ್ಜ್ ವಯಸ್ಸಾದವ್ರಿಗೆ 15% ಏರ್ಸ್ಬಿಟ್ರು. ಹೋಗಿ ನಮ್ ಕಂಡಕ್ಟರ್ ಡ್ರೈವರ್ಗಳಿಗಾದ್ರೂ ವೇತನ ಕೊಡ್ತಾವ್ರ? ಅದು ಇಲ್ಲ. ಹಾ? ಏನ್ ಸಾರ್ ಜಾಸ್ತಿ ಆದ್ಮೇಲೆ ಗೊತ್ತಾಯ್ತದ? ಕೊಡ್ಲೇಬೇಕು. ಕಾಸು ಹೋಗ್ಲಿ ನಿಮ್ಗಾದ್ರು ಪಾಪ ನೀವ್. ಇಲ್ಲ, ಹಾ ಭಾರಿ ಕಷ್ಟ ಸರ್. ಹಾ ಭಾರಿ ಜೀವನ ಕಷ್ಟ. 15% ಹೆಚ್ಚಿಸಿರು ಹಾ ಕಂಡಕ್ಟರ್ ಡ್ರೈವರ್ಗೆ ಕರೆಕ್ಟಾಗಿ ನೇರವಾಗಿ ಸಂಬಳ ಕೊಡ್ತಾ ಇಲ್ಲ. ಅವ್ರಿಗಾದ್ರೂ ಕೊಡ್ತಾವ್ರ ಹೋಗ್ಲಿ? 6 ತಿಂಗಳು ಅವ್ರಿಗೂ 3 ಕೊಡ್ತಾ ತಿಂಗಳು ಇಲ್ಲ. ಹಾ. ಇವ್ರನ್ನ ಇದನ್ನ ಉಚಿತವಾಗಿ ಕೊಡಿ ಇದನ್ನ ಅಂತ ಯಾರು ಕೇಳಿರ್ಲಿಲ್ಲ. ಹಾ. ಇವ್ರ ತೆವಲಿಗೆ ಇವ್ರು ಕೊಟ್ಬಿಟ್ಟು ಹಾ. ಇವಾಗ ಸರ್ಕಾರ ದಿವಾಳಿ ಮಾಡ್ಕೊಂಡ್ರೆ ಹಾ. ಯಾರು ಜವಾಬ್ದಾರ? ಅದಕ್ಕೆ ಯಾರ್ ಜವಾಬ್ದಾರ ಸರ್? ಯಾರು ಜವಾಬ್ದಾರ? ಎಲ್ಲ ನಾವೇ ಜವಾಬ್ದಾರ, ನಮ್ ತಲೆ ಮೇಲೆ ಆಗ್ತಾವ್ರೆ. ಹಾ. ನಾವೇ ಬುದ್ಧಿ ಕಲ್ತ್ಕೊಬೇಕು. ಹಾ. ಇನ್ ಮುಂದೆ ನಾವೇ ಬುದ್ಧಿ ಕಲ್ತ್ಕೊಂಡ್ರೆ, ಹಾ. ನಾವ್ ನೀವ್ ಎಚ್ಚರಿಸ್ಕೊಂಡ್ರೆ ಬುದ್ಧಿ ಕಲಿಯೋದ್ ಹೆಂಗೆ? ಬುದ್ಧಿ ಕಲಿಯೋದು ಹೆಂಗೆ ಅಂತಂದ್ರೆ ಮುಂದಿನ ಸಾರಿಗೆ ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಕಲ್ಸ್ಬೇಕು ಅವ್ರಿಗೆ. ಹಾ. ಮುಂದಿನ ಸಾರಿ ಬುದ್ಧಿ ಕಲ್ಸಿರ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವ್ರು ಹೇಳಿದ್ರು ಬೆಲೆ ಜಾಸ್ತಿ ಇರ್ತಿರಲ್ರಿ, ಜಾಸ್ತಿ ಆಗೋಯ್ತು ಅಂದ್ರು. ಈಗ ಇವ್ರಿದ್ದಾಗ ಇವ್ರು ಅದನ್ನೇ ಮಾಡಿದ್ರು. ಆಗ ಬಿಜೆಪಿ ಅವ್ರು ಹೇಳಿದ್ರು, ಏನ್ರಿ ಬೆಲೆ ಜಾಸ್ತಿ ಇರ್ತಿರಲ್ರಿ ಅಂತ. ಯಾವ ಪಕ್ಷ ಬಂದು ಬರೀ ಇದೆ ಇದೇ ಬೆಲೆ ಏರ್ಸೋದು. ಜನಸಾಮಾನ್ಯರ ಮೇಲೆ ಹೊಣೆ. ಬೆಲೆ ಇದೆ. ವಯಸ್ಸಾದವ್ರಿಗೆ ಮರ್ಯಾದೆನೇ ಇಲ್ಲ ಇವಾಗ. ವಯಸ್ಸಾದವ್ರಿಗೆ, ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ ಮನೆ ತವಿಂದ ಸ್ಕೂಲ್ ತಕ್ಕ ಬಸ್ ಪಾಸ್ ಮಾಡಿದ್ರೆ ಏನು ತೊಂದ್ರೆ ಆಗ್ತಿರ್ಲಿಲ್ಲ. ಇವರೆಲ್ಲ ಮಹಿಳೆಯರಿಗೆ ಅಂತಂದ್ರೆ ಹುಟ್ಟಿನ ಮಗಿಂದನೂ ಮಹಿಳೆಯರಿಗೆ ಕೊಟ್ಕೊಂಡ್ರೆ ಸರ್ಕಾರ ದಿವಾಳಿ ಆಗದ ಇನ್ನೇನಾಗುತ್ತೆ? ಸರ್ಕಾರ ದಿವಾಳಿ ಇವ್ರು ಕೊಡ್ಲಿ ಬೇಡ ಅಂತನಲ್ಲ. ಈಗ ನಾವು ಮಾಧ್ಯಮದಿಂದ ಅದೇ ಹೇಳೋದು, ಮಾಡ್ಲಿ, ಜನಸೇವೆ ಮಾಡ್ಲಿ. ಅಂಗವಿಕಲರಿಗೆ, ವಿಶೇಷ ಚೇತನರಿಗೆ, ಹಿರಿಯರಿಗೆ, ಸ್ಕೂಲ್ ಮಕ್ಕಳಿಗೆ, ಶಾಲಾ ಬನ್ನಿ ಸರ್ ನೋಡಿ ಇಂಥವ್ರಿಗೆ. ಏನ್ ಸರ್ ನಿಮ್ಮ ಹೆಸರು? ಸರ್, ನಾ ಅವರ ಎಷ್ಟು ಬೀದರ್ ತಾಲೂಕು, ಬೀದರ್ ಡಿಸ್ಟಿಕ್. ಹೌದು, ಇಲ್ಲಿ ಯಾಕೆ ಬಂದಿರ್ರಿ? ಇಲ್ಲಿ ಸಂಡಾಸ್ ಬಾತ್ರೂಮ್ ಬಾತ್ರೂಮ್ ತೊಳೆಯಕ? ತೊಳ್ಳಕ್ಕಿಲ್ಲ, ಕಟ್ಸ್ಕೊಡ್ರಿ ಅಂತ. ಬಾತ್ರೂಮ್ ಕಟ್ಸ್ಕೊಡ್ರಿ ಅಂತ? ಹಾ, ಎಲ್ಲಿ ಯಾರಿಗ್ ಕೊಡಕ್ ಬಂದಿರ್ರಿ ಇದನ್ನ? ಇಲ್ಲಿ ಮುಖ್ಯಮಂತ್ರಿ ಬಲ್ಕ್ ಹೋಗಿ ಕೊಟ್ಟು ಬಂದಿನಿ. ಮತ್ತ ಅವ್ರು ರಾಜೀವ್ ಗಾಂಧಿ ಆಫೀಸ್ ಲೆಟರ್ ಬರ್ದಾರ. ನೀವ್ ಮುಖ್ಯಮಂತ್ರಿ ಕೊಟ್ರ ಇದ್ದ? ಹೌದ್ ಸರ್. ಯಾವಾಗ ಕೊಟ್ರಿ? ಕೊಟ್ಟು 1 ತಿಂಗಳ ಮ್ಯಾಗೆ ಸರ್. ನೀವೇ ಬಂದ್ ಕೊಟ್ರ? ನಾನೇ ಬಂದ್ ಈ ಪರಿಸ್ಥಿತಿಲಿ, ಈ ಹಾಲದ ಮ್ಯಾಗ ಇವಾಗ ಯಾಕೆ ಬಂದ್ರಿ? ಇವಾಗ ಇಲ್ಲಿ ಇದಕ್ಕದ ಮೊದಲು ಬಂದಿದ ಕಲ್ಕೊಟ್ಟಿನ ಹೋಗಿ ಕಲ್ಕೊಟ್ಟಿನ ಅಂತ. ಯಾವ ಊರೊಳಗ್ರಿ? ಬೀದರ್ ತಾಲೂಕದಾಗ ಔರಾದ್ ಎಸ್. ಔರಾದ್ ಎಸ್. ಯಾವ ಊರಿಗೆ ಬೇಕೀಗ ನಿಮ್ಗೆ ಶೌಚಾಲಯ? ಔರಾದ್ ಊರ ಹೆಸರೇ ಔರಾದ್. ಹಾ. ನಿಮ್ಮ ಹೆಸರು? ನನ್ನ ಹೆಸರು ವಿಜಯಸ್ವಾಮಿ. ವಿಜಯಸ್ವಾಮಿ ಅನ್ನೋರು ನೋಡ್ರಿ, ಬೀದರ್ನೊಳಗ ಔರಾದ್ ಅನ್ನೋ ಗ್ರಾಮನ? ಅದು ಸಿಟಿನ? ಗ್ರಾಮ. ಗ್ರಾಮದೊಳಗ ಶೌಚಾಲಯ ಬೇಕು. ಶೌಚಾಲಯ ಗೌರ್ಮೆಂಟ್ ಮನಿ. ಅಲ್ಲ, ನೀವ್ ಅಲ್ಲೇ MLA ಹತ್ರ ಹೋಗೋದಲ್ಲ? MLA ಬೆಳಕ್ ಹೋಗಿದ್ವಿ, ಜಿಲ್ಲಾ ಅಧಿಕಾರಿ ಬೆಳಕ್ ಹೋಗಿದ್ವಿ. ಒಬ್ಬರ ಮ್ಯಾಗ ಒಬ್ಬರು ಹಾಕಿರ್ತಾರ, ಒಬ್ಬರ ಮ್ಯಾಗ ಒಬ್ರು ಹಾಕೊಂಡ್ರು, ಯಾರು ನಿಮ್ಗೆ ಶೌಚಾಲಯ ಮಾಡ್ಕೊಡ್ಲಿಲ್ಲ. 40 ತಾಲೂಕು ಪಂಚಾಯತ್ 40,000 ರೂಪಾಯಿ ಕೇಳಾರ. ಆ ಗೌರ್ಮೆಂಟ್ ಕೊಡ್ತಾ 12,000 ರೂಪಾಯಿ. ನೀವ್ ಏನ್ರಲ್ಲಿ ಬಂದ್ರಿ ಈಗ ಬೆಂಗಳೂರಿಗೆ? ಇದು ರೇಲ್ ಗಾಡಿ. ಹೌದ್ರಿ, ನೋಡ್ರಿ ಇಲ್ಲಿ ಬಹಳ ಅಪರೂಪದಲ್ಲಿ ಅಪರೂಪ. ನೋಡ್ ಸರ್, ಬಸ್ ಚಾರ್ಜ್ ರೇಟು ನೀವು ಎಲ್ಲಾ ಜಾಸ್ತಿ ಮಾಡ್ಕೊಂಡ್ ಕುಂತಿರಲ್ರಿ ನೀವು, ರಾಜ್ಯ ಸರ್ಕಾರದವರು. ಇವ್ರು ಒಂದು ಶೌಚಾಲಯಕ್ಕೆ ಬೆಂಗಳೂರಿಗೆ ಬಂದಾರ ನೋಡ್ರಿ. ನಾವ್ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಬಂದಾಗ ಇಂಥವ್ ಏನಾರು ಒಂದ್ ಸಿಗ್ತಾವ್ ನನ್ ಕೈಗೆ. ನೋಡ್ರಿ ಇವ್ರು ರಾಜೀವ್ ಗಾಂಧಿ ಇದಕ್ಕೂ ವಸತಿ ನಿಗಮ ನಿಯಮಿತ ಸರ್ಕಾರ ನೋಡಿ, ಇದಕ್ಕೂ ಕಾವೇರಿ ಭವನ, ಇಲ್ಲಿಗೂ ಕೂಡ ಇವರು ಪತ್ರ ಬರೆದಿದ್ದಾರೆ. ಬೀದರ್ನ MLA MP ಗಳನ್ನ, ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಅವ್ರ ಮೇಲೆ ತಾಕೊಂಡು ಇವ್ರ ಮೇಲೆ ತಾಕೊಂಡು ಕೊನೆಗೆ ಇವ್ರು ಏನ್ ಮಾಡಿದ್ದಾರೆ?
ಒಂದ್ ತಿಂಗಳಿಂದ ಮುಖ್ಯಮಂತ್ರಿಗಳಿಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಈಗ ವಾಪಸ್ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೂ ಕೂಡ ಲೆಟರ್ ಕೊಡಕ್ ಬೆಂಗಳೂರಿಗೆ ಬಂದಿದ್ದಾರೆ. ಇವ್ರಿಗೆ ಎರಡೂ ಕೈ ಇಲ್ಲ. ಇವ್ರ ಹೆಸರು ವಿಜಯಸ್ವಾಮಿ ಅಂತ. ವಿಜಯಸ್ವಾಮಿ ಅವರು ಬೆಂಗಳೂರಿಗೆ ಬಂದು ಈ ಪರಿಸ್ಥಿತಿಲಿ ಶೌಚಾಲಯ ಕಟ್ಕೊಡ್ರಿ ಅಂತ ಕೇಳ್ತಾವ್ರೆ. ಇಂಥ ಬೇಸಿಕ್ ನ ನಿಮ್ ಕೈಲಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಇನ್ ನೀವು ಫ್ರೀ ಕೊಟ್ಬಿಟ್ಟು ಇನ್ನ ಈ ರೀತಿಯಾದಂತ ನೀವು ಬಸ್ ಚಾರ್ಜ್ ರೇಟ್ ಮಾಡಿ ಹಾಲಿನ ಜಾಸ್ತಿ ಯಾವುದೇ ಸರ್ಕಾರ ಆಗಿರ್ಲಿ ರೀ, ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ನೀವು ಮಾಡಿಸ್ಕೊಡ್ಬೋದಿತ್ತಲ್ಲ. ನಿಮ್ಮೂರಲ್ಲಿ ಶೌಚಾಲಯನೇ ಇಲ್ವಾ? ನನಗ್ ಬೇಕಾಗಿಲ್ಲ, ನನ್ನ ಹೆಂಡತಿ ಖಾಲಿ ಇಲ್ಲ ಒಂದು. ಅದು ಗೊತ್ತಾಯ್ತು ನಿಮ್ಗೆ, ನನ್ಗೆ ನಿಮ್ ಮನೆಗೆ. ನಮ್ಮ ಮನೆಗೆ ಇವ್ರು ನೋಡಿ ವಿಶೇಷ ಚೇತನರು, ಇವ್ರ ಮನೆಗೆ ಒಂದು ಶೌಚಾಲಯ ಮಾಡ್ಕೊಡಕ್ ಆಗಿಲ್ಲ ಅಂತಂದ್ರೆ ಶೌಚಾಲಯ ಸಾಯಲಿ. ಎಷ್ಟೋ ಮನೆಗೆ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ಕೆ ಉತ್ತರ ಕರ್ನಾಟಕ ಎಲ್ಲ ಹೋದಾಗ ಮನೆಗಳೇ ಇರಲ್ಲ, ಎಲ್ಲ ಮುರುಕ್ಲು ಮನೇಲಿ ಇರ್ತಾರೆ. ಅದನ್ನ ಯಾರು ನೋಡ್ಲೇ ಇಲ್ಲ. ಈ ತರ ಅಂಗವಿಕಲರನ್ನ ಯಾರು ನೋಡ್ಲೇ ಇಲ್ಲ. 15% ಏರ್ಸ್ಬಿಟ್ಟಿದ್ರಿ, ಹಾಲಿನ ರೇಟ್ ಏರ್ಸಿದ್ರಿ, ಎಲ್ಲ ಏರ್ಸಿದ್ರಿ. ಅವ್ರ ಸರ್ಕಾರ ಇವ್ರ ಮೇಲೆ ಹೇಳುತ್ತೆ, ಇವ್ರ ಸರ್ಕಾರ ಅವ್ರ ಮೇಲೆ ಹೇಳುತ್ತೆ. JDS, BJP, ಕಾಂಗ್ರೆಸ್ ಯಾರು ಅಲ್ಲ. ನಿಮ್ ಮನೆ ಮಾತ್ರ ನೀವು ಸತ್ಯ ಹೇಳ್ತೀನಿ ಕೇಳ್ರಿ, ಅವ್ರವ್ರ ಮನೆ ಮಾತ್ರ ತುಂಬಿಸ್ಕೊತಾರ ಅವ್ರು. ಯಾವ ಸರ್ಕಾರನಾರು ಬರ್ಲಿ, ಡ್ರೈವರು ಕಂಡಕ್ಟರ್ಗಳಿಗೆ ಅವ್ರು ಕೇಳಿದ ವೇತನ ಕೊಟ್ಟಿಲ್ಲ, 7ನೇ ವೇತನ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಸರ್, 7ನೇ ವೇತನ ಕೊಟ್ಟಿಲ್ಲ. ಫ್ರೀ ಕೊಟ್ಟಿದ್ದಾರೆ. ಒಳ್ಳೆ ಮೈಕೈ ತುಂಬ್ಕೊಂಡು ಓಡಾಡೋರಿಗೂ ಫ್ರೀ ಕೊಟ್ಟಿದ್ದಾರೆ, ಎಲ್ರಿಗೂ ಫ್ರೀ ಕೊಟ್ಟಿದ್ದಾರೆ. ಆ ದುಡ್ಡು ಎಷ್ಟೋ ಸಾವಿರ ಕೋಟಿ, 40,000 ಕೋಟಿನೇನೋ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ. ನಿಮ್ಗೆ ಎಷ್ಟು ಖರ್ಚು? ಇವ್ರದ್ದೊಂದು ಶೌಚಾಲಯ ಕಟ್ಟಕ್ಕೆ ಎಷ್ಟು ಖರ್ಚಾಗ್ಬೋದು? ಅಮ್ಮಮ್ಮ ಅಂದರೆ ಒಂದು 1 ಲಕ್ಷ, 2 ಲಕ್ಷ, ಬೇಡ 5 ಲಕ್ಷ ಇಲ್ವೇ ಇಲ್ಲ. ಅವ್ರಿಗೆ ಒಂದು ಸಿಂಪಲ್ ಆಗಿ ಒಂದು ಮಾಡ್ಕೊಡ್ಬಿಟ್ಟು ತೊಡು. ಬೆಂಗಳೂರು ಸುತ್ತಾ ಇದ್ದಾರೆ, ಅವ್ರಿಗೆ ಕೈ ಇಲ್ಲ ಏನಿಲ್ಲ. ತಗೊಳ್ಳಿ ಸರ್, ಬಿಡಿ ನಾನು ಇಡ್ತೀನಿ ಬಿಡಿ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇದು ನಮ್ಮ ರಾಜ್ಯ, ನಮ್ಮ ರಾಜಕಾರಣಿಗಳು, ನಮ್ಮ ದೇಶದ ವ್ಯವಸ್ಥೆ. ಎಲ್ಲಿವರೆಗೂ ಜನ ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS ಅಂತ ನೀವು ಅಭಿಮಾನ ತೋರಿಸ್ತಿರೋ ಅಭಿವೃದ್ಧಿ ಯಾವತ್ತೂ ಆಗಲ್ಲ. ಬಂದು MLAಗಳನ್ನ, MP ಗಳನ್ನ, ಬಂದು ಮುಖ್ಯಮಂತ್ರಿಗಳನ್ನ ನೀವು ಯಾವತ್ತು ಪ್ರಶ್ನೆ ಮಾಡ್ತಿರೋ, ಎಲ್ರಿ ಅಂತ ಅಭಿಮಾನ ಇರಲಿ, ನೀವು ಯಾವತ್ತು ಪ್ರಶ್ನೆ ಮಾಡ್ತಿರೋ ಅವತ್ತು ನೀವು ಏನೋ ನಿಮ್ಮ ಮನೆಗಳಿಗೆ ಜನಸೇವೆ ಮಾಡಕ್ ಅವ್ರು ಸಾಧ್ಯ. ಫುಲ್ಲು. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಅವ್ರು ರಾಮ, ನೀವು ಕೃಷ್ಣ. ಹೇಳಿ ಕೃಷ್ಣ ಅವ್ರು ಏನ್ ಹೇಳಿದ್ರು ಹೇಳಿ. ಇನ್ನೇನ್ ನಾವ್ ಹೇಳಿದ್ದೆ ನಾವು, ಅವ್ರು ಹೇಳಿದ್ದೆ ನೀವು, ನೀವ್ ಹೇಳಿದ್ದೆ ಅವರು. ಈಗ 15% ಜಾಸ್ತಿ ಮಾಡ್ತಾರೆ ಸರ್. ಯಾತಕ್ಕಾಗಿ? ಬಸ್ ಚಾರ್ಜ್ ನ ಮಾಡಿಬಿಟ್ರೆ ಕಷ್ಟ ಅಲ್ವಾ? ಅದು ಏನೋ 60 ವರ್ಷದವರೆಗೆ ವಯಸ್ಸಾದವ್ರಿಗೆ ಮಾಡಿಲ್ಲ, ಎಲ್ಲಾರ್ಗು ಇಷ್ಟು ಮಾಡಿಬಿಟ್ರೆ ಅದನ್ನೇ ಅದು ಕಷ್ಟ ಅಲ್ವಾ? ಅದಕ್ಕೆ ಈಗ ಏನು ಒಂದ್ 5%, 6% ಮಾಡಿದ್ರೆ ಅದ್ರ ಒಂದು ಅರ್ಥ ಇದೆ. ಇವ್ರು ಏಕಾಏಕಿ 15% ಅಂದ್ರೆ ರೀಸನ್ ಕಾರಣ ಏನಿರ್ಬೋದು? ಅದೇ ಈ ಲೇಡೀಸ್ ಫ್ರೀ ಮಾಡಿದಕ್ಕೆ ಇದು ಹಿಂಗಾಗಿದ್ದು. ಲೇಡೀಸ್ಗೆಲ್ಲ ಫ್ರೀ ಕೊಟ್ಟು ಪಾಪ ನಮ್ಮ ಗಂಡಸ್ರ ಮೇಲೆ ಚಪ್ಪಲಿ ಎಳೆದ್ಬಿಟ್ರು. ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶೇಖರ್ ಅಂತ. ಶೇಖರ್ ಅವ್ರೆ, ಏನ್ ಕತೆ ಇದು? ಎಲ್ಲ ರೇಟು, ಹಾಲಿನ ರೇಟ್ ಜಾಸ್ತಿ ಆಗೋಯ್ತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ, ಬೆಂಗಳೂರಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ. ಆಯ್ತು ನೀವು ಮಾತಾಡಿದ್ರಿ. ದಿನಕ್ಕೆ ಹೆಚ್ಚುತ್ತಾನೆ ಇದೆ, ಎಲ್ಲ ಹೆಚ್ಚುತ್ತಾನೆ ಇದೆ. ಏನು ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ. 100 ರೂಪಾಯಿಗೆ 2 kg ಎಲ್ಲಿ ಜೀವನ ಮಾಡ್ತೀವಿ? ನೋಡ್ರಪ್ಪ, ಏನಪ್ಪ ಮಾಡೋದು ಹಿಂಗಾದ್ರೆ? ತರಕಾರಿ ಮೂರು ಕೊಡ್ತೀವಿ ಅಂತಾರೆ, ಏನು ಸಿಕ್ಕಲ್ಲ. ಈ ಕಡೆ ಹಾಲಿನ ರೇಟ್ ಜಾಸ್ತಿ, ರೇಟು ಜಾಸ್ತಿ. ಒಂದು ಕಾಫಿ ಟೀ ಕುಡಿಯಕ್ಕಾಗಲ್ಲ ಈಗ, ಭಾರಿ ಕಷ್ಟ. ಸೊ ಹಿಂಗಿರ್ಬೇಕಾದ್ರೆ ಈಗ ಬಸ್ ಚಾರ್ಜ್ 15% ಏರ್ಸ್ಬಿಟ್ರು. ಹೋಗಿ ನಮ್ ಕಂಡಕ್ಟರ್ ಡ್ರೈವರ್ಗಳಿಗಾದ್ರೂ ವೇತನ ಕೊಡ್ತಾವ್ರ? ಅದು ಇಲ್ಲ. ಏನ್ ಸರ್ ಜಾಸ್ತಿ ಆದ್ಮೇಲೆ ಗೊತ್ತಾಯ್ತದ? ಕಾಸು ಹೋಗ್ಲಿ ನಿಮ್ಗಾದ್ರೂ ಪಾಪ ನೀವು ಇಲ್ಲ, ಭಾರಿ ಕಷ್ಟ ಸರ್. ಭಾರಿ ಜೀವನ ಕಷ್ಟ. 15% ಹೆಚ್ಚಿಸಿರು ಕಂಡಕ್ಟರ್ ಡ್ರೈವರ್ಗೆ ಕರೆಕ್ಟಾಗಿ ನೇರವಾಗಿ ಸಂಬಳ ಕೊಡ್ತಾ ಇಲ್ಲ. ಅವ್ರಿಗಾದ್ರೂ ಕೊಡ್ತಾವ್ರ ಹೋಗ್ಲಿ? 6 ತಿಂಗಳು 3 ತಿಂಗಳು ಇವ್ರನ್ನ ಇದನ್ನ ಉಚಿತವಾಗಿ ಕೊಡಿ ಇದು ಅಂತ ಯಾರು ಕೇಳಿರ್ಲಿಲ್ಲ. ಇವ್ರ ತೆವಲಿಗೆ ಇವ್ರು ಕೊಟ್ಬಿಟ್ಟು ಇವಾಗ ಸರ್ಕಾರ ದಿವಾಳಿ ಮಾಡ್ಕೊಂಡ್ರೆ ಯಾರು ಜವಾಬ್ದಾರ? ಯಾರು ಜವಾಬ್ದಾರ ಸರ್? ಯಾರು ಜವಾಬ್ದಾರ? ಎಲ್ಲ ನಾವೇ ಜವಾಬ್ದಾರ, ನಮ್ ತಲೆ ಮೇಲೆ ಆಗ್ತಾವ್ರೆ. ನಾವೇ ಬುದ್ಧಿ ಕಲ್ತ್ಕೊಬೇಕು. ಇನ್ ಮುಂದೆ ನಾವೇ ಬುದ್ಧಿ ಕಲ್ತ್ಕೊಂಡ್ರೆ ನಾವ್ ಎಚ್ಚರಿಸ್ಕೊಂಡ್ರೆ ಬುದ್ಧಿ ಕಲಿಯೋದ್ ಹೆಂಗೆ? ಬುದ್ಧಿ ಕಲಿಯೋದ್ ಹೆಂಗೆ ಅಂತಂದ್ರೆ